ಬಾಯ್ಕಾಟ್ ನಾಟಕ ಮಾಡಿ ಐಸಿಸಿ ಬಳಿ ಜಾಸ್ತಿ ದುಡ್ಡು ಕೊಡಿ ಅಂತ ಬೇಡ್ತಾ ಇದ್ದಂತ ಪಾಕಿಸ್ತಾನಿಯರು ಈಗ ಭಾರತ ವಿರುದ್ಧ ಪಂದ್ಯವನ್ನ ಆಡೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಬಾಲ ಬಿಚ್ಚೋಕೆ ಶುರು ಮಾಡಿದ್ದಾರೆ. ವೀಕ್ ಟೀಮ್ಗಳ ಎದುರು 2 ಪಂದ್ಯಗಳನ್ನ ಗೆದ್ದು ಟೀಮ್ ಇಂಡಿಯಾಗೆ ನೇರ ಸವಾಲ್ ಹಾಕಿದ್ದಾರೆ. ಆನ್ ಫೀಲ್ಡ್ ನಲ್ಲಿ ಗೆಲ್ಲೋಕಾಗದೇ ಇದ್ರೂ ಕೂಡ ಆಫ್ ದಿ ಫೀಲ್ಡ್ ನಲ್ಲಿ ಹೇಗೆ ಟ್ರಿಗರ್ ಮಾಡ್ತಿದ್ದಾರೆ. ಭಾರತಕ್ಕೆ ಹಾಕಿರುವಂತ ಚಾಲೆಂಜ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಮೆರಿಕ ವಿರುದ್ಧ ಗೆದ್ದಿರುವಂತ ಭಾರತ ಇವತ್ತು ನಮೀಬಿಯಾ ವಿರುದ್ಧ 2ನೇ ಪಂದ್ಯಕ್ಕೆ ರೆಡಿ ಆಗ್ತಿದೆ. ಆಲ್ರೆಡಿ 2 ಪಂದ್ಯಗಳನ್ನಾಡಿ 2ರಲ್ಲೂ ಕೂಡ ಗೆದ್ದಿರುವಂತ ಪಾಕಿಸ್ತಾನ ಬಾಲ ಬಿಚ್ಚೋಕೆ ಶುರು ಮಾಡಿದೆ. ಫೆಬ್ರವರಿ 15ಕ್ಕೆ ಶ್ರೀಲಂಕಾದ ಕೊಲಂಬೋ ಮೈದಾನದಲ್ಲಿ ನಡೆಯಲಿರುವಂತಹ ಭಾರತ ಪಾಕ್ ಪಂದ್ಯವನ್ನೇ ಟಾರ್ಗೆಟ್ ಮಾಡಿ ಓವರ್ ಆಗಿ ಬಿಲ್ಡಪ್ ಕೊಡ್ತಿದ್ದಾರೆ. ಪಾಕಿಸ್ತಾನ ಪರ ಓಪನರ್ ಆಗಿ ಕಣಕ್ಕಿಳಿಯುವಂತ ಸಾಯಿಫ್ಜಾದ ಫರ್ಹಾನ್ ಅಂತೂ ಭಾರತವನ್ನ ಕೆಣಕಿದ್ದಾನೆ. ಭಾರತ ಪಾಕ್ ಪಂದ್ಯ ಸಾಮಾನ್ಯ ಪಂದ್ಯ, ನಾವೇ ಗೆಲ್ತೇವೆ. T20 ವಿಶ್ವಕಪ್ ಸದ್ಯ ರೋಚಕ ಘಟ್ಟ ತಲುಪಿದ್ದು ಗ್ರೂಪ್ ಸ್ಟೇಜ್ ನಲ್ಲಿ ಟಾಪ್ 2 ಗೆರೋಕೆ ಎಲ್ಲಾ ತಂಡಗಳು ಕೂಡ ಟಫ್ ಫೈಟ್ ಕೊಡ್ತಾ ಇವೆ. ಎ ಗುಂಪಿನಲ್ಲಿರುವಂತಹ ಭಾರತ ಹಾಗೆ ಪಾಕಿಸ್ತಾನ ತಂಡಗಳು ಸೂಪರ್ 8ಗೆ ಅರ್ಹತೆ ಪಡೆಯುವಂತ ಎಲ್ಲ ಚಾನ್ಸಸ್ ಇದೆ. ಈಗಾಗಲೇ 2 ಪಂದ್ಯಗಳನ್ನಾಡಿ 2ರಲ್ಲೂ ಕೂಡ ಗೆದ್ದಿರುವಂತಹ ಪಾಕಿಸ್ತಾನ ಪಾಯಿಂಟ್ಸ್ ಪಟ್ಟಿಯಲ್ಲಿ 4 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಇನ್ನು ಭಾರತ 1 ಪಂದ್ಯವನ್ನ ಆಡಿ 2 ಅಂಕಗಳನ್ನ ಪಡೆದಿದ್ದು 2ನೇ ಸ್ಥಾನದಲ್ಲಿದೆ. ಭಾನುವಾರ ಭಾರತ ಹಾಗೆ ಪಾಕಿಸ್ತಾನ ನಡುವೆ 3ನೇ ಪಂದ್ಯ ನಡೆಯಲಿದೆ. ಆದರೆ ಪಂದ್ಯಕ್ಕೂ ಮುನ್ನ ಪಾಕ್ ಆಟಗಾರ ಸಾಯಿಫ್ಜಾದ ಫರ್ಹಾನ್ ನೀಡಿರುವಂತಹ ಹೇಳಿಕೆ ಹಲ್ಚಲ್ ಎಬ್ಬಿಸಿದೆ. ಈ ಪಂದ್ಯ ನಮ್ಗೇನು ಸ್ಪೆಷಲ್ ಅನಿಸ್ತಾ ಇಲ್ಲ, ಇದು ಕೂಡ ಎಲ್ಲಾ ಪಂದ್ಯಗಳಂತೆ ನಾರ್ಮಲ್ ಗೇಮ್. ಪಾಕ್ ಆಟಗಾರರಿಂದ ರನ್ಸ್ ಬಂದಿದೆ ಅಂದ ಮೇಲೆ ನಾವೇ ಗೆಲ್ಲೋದು ಅನ್ನೋದು ಅಂತ ವಿಶ್ವಾಸ ಇದೆ. ಕಳೆದ 2 ಇನ್ನಿಂಗ್ಸ್ಗಳಲ್ಲಿ ಪಾಕ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಭಾರತ ವಿರುದ್ಧ ಪಂದ್ಯ ಕೂಡ ಸಾಮಾನ್ಯ ಪಂದ್ಯ, ನಾವು ಕೂಡ ಸಾಮಾನ್ಯ ಪಂದ್ಯದಂತೆ ಆಡ್ತೇವೆ ಎಂದಿದ್ದಾರೆ. ಹಾಗೆ ಏಷ್ಯಾ ಕಪ್ನಲ್ಲೂ ಕೂಡ ನಾವು ಭಾರತಕ್ಕೆ ತೀವ್ರವಾದಂತಹ ಪೈಪೋಟಿಯನ್ನ ನೀಡಿದ್ವು. ಫೈನಲ್ ವರೆಗೂ ಕೂಡ ಅವರಿಗೆ ಫೈಟ್ ಕೊಟ್ಟಿದ್ದೇವೆ. ಅದೇ ಮೈಂಡ್ ಸೆಟ್ ನಲ್ಲೇ ವಿಶ್ವಕಪ್ನಲ್ಲೂ ಕೂಡ ಆಡ್ತೇವೆ. ಆದ್ರೆ ಈ ಸಲ ಪಂದ್ಯವನ್ನ ನಾವೇ ಗೆಲ್ಲೋದು ಅನ್ನೋ ಮೂಲಕ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಭಾರತ ತಂಡಕ್ಕೆ ಸವಾಲ್ ಹಾಕಿದ್ದಾರೆ. ಭಾರತ ವಿರುದ್ಧದ ಪರ್ಫಾರ್ಮೆನ್ಸ್ ನಿಂದ ಓವರ್ ಕಾನ್ಫಿಡೆನ್ಸ್. ಅಷ್ಟಕ್ಕೂ ಇಲ್ಲಿ ಫರ್ಹಾನ್ ಈ ತರ ಮಾತಾಡೋಕೆ ಕಾರಣ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್. ಭಾರತ ವಿರುದ್ಧ ಕಳೆದ 3 ಇನ್ನಿಂಗ್ಸ್ಗಳಲ್ಲಿ ಫರ್ಹಾನ್ 155 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಇದರಲ್ಲಿ 2 ಅರ್ಧ ಶತಕಗಳು ಬಂದಿವೆ. 51.67ರ ಅವರೇಜ್ನಲ್ಲಿ ರನ್ಸ್ಗಳನ್ನ ಕಲೆ ಹಾಕಿದ್ದಾರೆ. ಭಾರತದ ಪ್ರೀಮಿಯರ್ ಪೇಸ್ ಬೌಲರ್ಗಳನ್ನ ಫೇಸ್ ಮಾಡಿದ್ದಾರೆ. ಹಾಗೆ ಹೈ ಕ್ವಾಲಿಟಿ ಅಟ್ಯಾಕ್ ನಲ್ಲೂ ಕೂಡ ಬ್ಯಾಟ್ ಬೀಸಿದ್ದಾರೆ. ಪವರ್ ಪ್ಲೇನಲ್ಲೇ ಭಾರತದ ಬೌಲರ್ಗಳನ್ನ ಫೇಸ್ ಮಾಡಿರುವಂತಹ ಫರ್ಹಾನ್ ಈಗ ವಿಶ್ವಕಪ್ ನಲ್ಲಿ ಅದೇ ಇಂಟೆಂಟ್ ನಲ್ಲಿ ಬ್ಯಾಟ್ ಬೀಸಿ ಗೆಲ್ಲೋದಾಗಿ ಹೇಳ್ಕೊಂಡಿದ್ದಾರೆ. ಅದು ಅಲ್ಲದೆ ವಿಶ್ವಕಪ್ ನಲ್ಲಿ ನೆದರ್ಲ್ಯಾಂಡ್ ವಿರುದ್ಧ 47 ರನ್ ಗಳಿಸಿದ ಫರ್ಹಾನ್ ಅಮೆರಿಕ ವಿರುದ್ಧ 71 ರನ್ಗಳನ್ನ ಸ್ಕೋರ್ ಮಾಡಿದ್ರು. ಇದೇ ನಂಬರ್ಗಳೇ ಈಗ ಭಾರತ ವಿರುದ್ಧ ಸ್ಕೋರ್ ಮಾಡ್ತೀನಿ ಎನ್ನುವಂತ ಓವರ್ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಇನ್ನು ಏಷ್ಯಾ ಕಪ್ ನಲ್ಲಿ ಭಾರತ ವಿರುದ್ಧ ನಾನು ಸೂಪರ್ ಆಗಿ ಬ್ಯಾಟ್ ಬೀಸಿದ್ದೀನಿ ಅಂತ ಫರ್ಹಾನ್ ಹೇಳ್ಕೊಂಡ್ರು ಕೂಡ 3ಕ್ಕೆ 3 ಪಂದ್ಯಗಳನ್ನ ಅಲ್ಲಿ ಭಾರತವೇ ವಿನ್ ಆಗಿತ್ತು. ಅದು ಅಲ್ಲದೆ ಭಾರತ ಹಾಗೆ ಪಾಕಿಸ್ತಾನ ನಡುವಿನ ಕಳೆದ 10 ಪಂದ್ಯಗಳಲ್ಲಿ, ಅದು ಯಾವುದೇ ಮಾದರಿ ಇರ್ಬೋದು, ಈ 10 ಪಂದ್ಯಗಳಲ್ಲಿ ಭಾರತ 8 ಸಲ ವಿನ್ ಆಗಿದೆ. ಸೊ ಈ ನಂಬರ್ಗಳನ್ನ ನೋಡಿದಾಗ ಒನ್ಸ್ ಅಗೇನ್ ಇಲ್ಲಿ ಭಾರತವೇ ಕ್ಲಿಯರ್ ಆಗಿ ವಿನ್ ಆಗೋದು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಪಂದ್ಯಕ್ಕೂ ಮುನ್ನ ಭಾರತೀಯರನ್ನ ಕೆಣಕೋದು ಅವರಿಗೆ ಹೊಸದೇನೂ ಅಲ್ಲ. ಹೀಗಾಗಿ ಭಾನುವಾರದ ಪಂದ್ಯದವರೆಗೂ ಕೂಡ ಇನ್ನು ಬೇಜಾನ್ ಹಾರಾಡ್ತಾರೆ. ಬಟ್ ಹೊರಗೆ ಅದೆಷ್ಟೇ ಮೆರೆದ್ರು ಕೂಡ ಮೈದಾನದಲ್ಲಿ ಯಾವತ್ತಿದ್ರೂ ಭಾರತವೇ ಬಾಸ್ ಅನ್ನೋದು ಈ ಸೂಪರ್ ಸಂಡೆಯಲ್ಲಿ ಮತ್ತೊಮ್ಮೆ ಜಗತ್ತಿಗೆ ಗೊತ್ತಾಗುತ್ತೆ. ನಮಸ್ಕಾರ.